ಅದು ಸದಾ ಗಿಜಿಗುಡುವಂತಹ ರಸ್ತೆ. ರೋಡ್ ಆಗಿದ್ದು ಅರ್ಧಂಬರ್ಧ ಕಾಮಗಾರಿ ಮಾಡಿ ಬಿಟ್ಟಿದ್ದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹೆದ್ದಾರಿಯನ್ನ ಬಂದ್ ಮಾಡೋ ಎಚ್ಚರಿಕೆ ಕೊಟ್ಟಿದ್ದಾರೆ. ರೋಡ್ ಮಾಡಿಸಿ ಅಂತೇಳಿ ಆ ಭಾಗದ ಜನ ಕೇಳಿದ್ರು. ಅದರಂತೆ 7 ಕೋಟಿ ಹಣನೂ ಬಂತು. 7 ಕೋಟಿ ಹಣ ಸುರಿದ್ರೂ ಕೂಡ ರಸ್ತೆ ಮಾತ್ರ ರೆಡಿ ಆಗಿಲ್ಲ. ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ ಮುಖ್ಯ ರಸ್ತೆಯ ಪರಿಸ್ಥಿತಿ ಇದು. ಏನ್ ಮಾಡಿದೀವೋ ಪಾಪ ಗೊತ್ತಿಲ್ಲ. ನಮಗೆ ಈ ಧೂಳಿನ ಭಾಗ್ಯ ಕೊಟ್ಟು ನಮಗೆ ಅನಾರೋಗ್ಯ ಸೃಷ್ಟಿ ಆಗ್ತಾ ಇದೆ. ಅರ್ಧಕ್ಕೆ ನಿಂತ ಡಬಲ್ ರೋಡ್ ಕಾಮಗಾರಿ, ಗುತ್ತಿಗೆದಾರ ಎಸ್ಕೇಪ್, ಜನರಿಗೆ ಧೂಳು ಕಂಟಕ. ಪ್ರತಿಯೊಂದು ಊರು, ಜಿಲ್ಲೆ, ರಾಜ್ಯ, ದೇಶಕ್ಕೆ ರಸ್ತೆಗಳೇ ಬಹುಮುಖ್ಯ ಮೂಲ ಸೌಕರ್ಯ. ಆದರೆ ಇಲ್ಲಿನ ಚಿತ್ರಣ ನೋಡ್ತಿದ್ರೆ ಮಣ್ಣಿನ ರಸ್ತೆಯಾದ್ರೂ ಇದ್ದಿದ್ರೆ ಚೆನ್ನಾಗಿರುತ್ತಿತ್ತು ಅನ್ಸುತ್ತೆ. ಡಬಲ್ ರೋಡ್ ಮಾಡ್ತೀವಿ ಅಂತ ರಸ್ತೆಯನ್ನ ಅಗೆದು ಜಲ್ಲಿ ಹಾಕಿ ಹಾಗೆ ಬಿಟ್ಟಿದ್ದಾರೆ. ಆದಷ್ಟು ಬೇಗ ಕಾಮಗಾರಿ ಮುಗಿಸ್ತೀವಿ ಅಂದವರು ಕಳ್ಳಾಟ ಆಡ್ತಿದ್ದಾರೆ. ಅರ್ಧಂಬರ್ಧ ಕಾಮಗಾರಿಗೆ ದಟ್ಟ ಹೊಗೆಯಂತೆ ತುಂಬೋ ಧೂಳಲ್ಲಿ ನಿತ್ಯ ಜನರು ನರಕಯಾತನೆ ಪಡ್ತಿದ್ದಾರೆ. ಬರೋಬ್ಬರಿ 7 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಟೆಂಡರ್ ಕೊಟ್ಟಿದ್ರೆ ಗುತ್ತಿಗೆದಾರ ಅಡ್ರೆಸ್ ಇಲ್ಲದಂತೆ ನಾಪತ್ತೆಯಾಗಿದ್ದಾನೆ. ಇದು ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ ಮುಖ್ಯ ರಸ್ತೆ, ಕೈಗಾರಿಕಾ ಪ್ರದೇಶ ಸಂಪರ್ಕಿಸುವ ರೋಡ್. ಈ ಜಾಗದಲ್ಲಿ ಮೊದಲೇ ಜನರು ಗಿಜ್ಜುಗುಡ್ತಾ ಇರ್ತಾರೆ. ಕೈಗಾರಿಕಾ ಕಂಪನಿಗಳು ಹೆಚ್ಚಾಗಿರೋದ್ರಿಂದ ರಾತ್ರಿ ಹಗಲು ಓಡಾಡ್ತಾ ಇರ್ತಾರೆ. ಆದರೆ ರಸ್ತೆ ಕಥೆ ನೋಡಿದರೆ ಮಾತ್ರ ಅಧೋಗತಿಗೆ ತಲುಪಿದೆ. ಡಾಂಬರ್ ಕಿತ್ತು ಬಂದು ಹಳ್ಳ ಹಿಡಿದಿದ್ದ ರಸ್ತೆಯನ್ನ ಡಬಲ್ ರೋಡ್ ಮಾಡ್ತೀವಿ ಅಂತ ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಕಾಮಗಾರಿ ಆರಂಭಿಸಿದ್ರು. ಲೋಕೋಪಯೋಗಿ ಇಲಾಖೆ 7 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಕೈಗೆತ್ತಿಕೊಂಡಿತ್ತು. ಇದರ ಜವಾಬ್ದಾರಿಯನ್ನ ಹೊತ್ತ ಗುತ್ತಿಗೆದಾರ ಜಸ್ಟ್ 200 ಮೀಟರ್ ಡಾಂಬರ್ ಹಾಕಿದ್ದಾನೆ. ಉಳಿದ 800 ಮೀಟರ್ ಜಲ್ಲಿ ತುಂಬಿ ನಾಪತ್ತೆಯಾಗಿದ್ದಾನೆ. ಕಾಮಗಾರಿ ಪ್ರಾರಂಭವಾಗಿ ಸುಮಾರು 8 ತಿಂಗಳಾಗಿದೆ ಸರ್. 8 ತಿಂಗಳಿಂದ ಕಾಮಗಾರಿ ಪ್ರಾರಂಭ ಆದಾಗಲಿಂದನೂ ಕುರುಡುತ್ತಾನೆ ಬರ್ತಾ ಇದೆ. ಸುಮಾರು ಈ ನರಸಾಪುರ ಸುತ್ತಮುತ್ತ ಸುಮಾರು 35 ಹಳ್ಳಿಗಳು ಸಂಪರ್ಕವನ್ನು ಹೊಂದಿರುವಂಥ ಒಂದು ವಿಲೇಜ್ ಇದು ನರಸಾಪುರ. ಇಲ್ಲಿ ಏನಾಗಿದೆ ಅಂದರೆ ಎಲ್ಲ ಗ್ರಾಮಸ್ಥರುಗಳು ಕೂಡ ಆರೋಗ್ಯದ ಸಮಸ್ಯೆ ತುಂಬಾ ಹದಗೆಡ್ತಾ ಇದೆ. ಇದನ್ನು ಯಾರೂ ತಲೆಗೆಡ್ಕೊಳ್ತಾ ಇಲ್ಲ. ಮತ್ತು ರಾಜಕಾರಣಿಗಳು ಕೂಡ ಯಾಕೋ ಇದ್ರ ಬಗ್ಗೆ ತುಂಬ ನಿರ್ಲಕ್ಷ್ಯ ವಹಿಸ್ಕೊಳ್ತಾ ಇದ್ದಾರೆ. ರಸ್ತೆಯಲ್ಲಿ ಜಲ್ಲಿ ಹಾಕಿರೋದ್ರಿಂದ ವಿಪರೀತ ಧೂಳಿಂದ ಜನರ ಆರೋಗ್ಯ ಮೇಲೆ ದುಷ್ಪರಿಣಾಮ ಬೀರಿದೆ. ಅಲ್ಲದೆ ರಸ್ತೆ ನಿರ್ಮಾಣಕ್ಕೂ ಮೊದಲು ಮೋರಿಗಳನ್ನು ನಿರ್ಮಿಸಬೇಕಾಗಿತ್ತು. ಆದರೆ ಒಂದು ಬದಿ ಮೋರಿ ನಿರ್ಮಿಸಿ ಮತ್ತೊಂದು ಕಡೆ ಕಾಮಗಾರಿ ಆರಂಭಿಸಿ ಹಾಗೆ ಬಿಟ್ಟಿದ್ದಾರೆ. ಹೀಗಾಗಿ ಕಳೆದ 8 ದಿನದಿಂದ ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರು. ಅಂದು ಸ್ಥಳಕ್ಕೆ ದೌಡಾಯಿಸಿದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕೇವಲ 1 ವಾರದಲ್ಲೇ ಕಾಮಗಾರಿ ಆರಂಭಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಈಗ ನೋಡಿದ್ರೆ ಯಾವ ಕಾಮಗಾರಿನೂ ಶುರುವಾಗಿಲ್ಲ. PWD ಇಲಾಖೆ ಅಧಿಕಾರಿಗಳು ಅತ್ತ ತಲೆನೂ ಹಾಕಿಲ್ಲ. ಹೀಗಾಗಿ ಹೆದ್ದಾರಿ ಬಂದ್ ಮಾಡೋದಾಗಿ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಗ್ರಾಮದಲ್ಲಿ ಇದ್ದು ನಾವು ಏನು ಮಾಡಿದೀವೋ ಪಾಪ ಗೊತ್ತಿಲ್ಲ. ನಮಗೆ ಈ ಧೂಳಿನ ಭಾಗ್ಯ ಕೊಟ್ಟು ನಮಗೆ ಅನಾರೋಗ್ಯ ಸೃಷ್ಟಿ ಆಗ್ತಾ ಇದೆ. ಈ ರಸ್ತೆಯನ್ನು ಇದೇ ರೀತಿ ಇದ್ದರೆ ಶಾಲೆಯ ಮಕ್ಕಳು ಪೇರೆಂಟ್ಸಿಂದ ಹಿಡಿದು ಪ್ರತಿಯೊಬ್ಬರು ಇದೇ ಮಾತು. ಏನು ನರಸಾಪುರ ಗ್ರಾಮದಲ್ಲಿ ಯಾರು ಕೇಳೋರಿಲ್ವಾ, ಮಾತಾಡೋರಿಲ್ವಾ ಇದ್ರ ಬಗ್ಗೆ ಅನ್ನೋ ಒಂದು ವಿಚಾರದಿಂದ ತುಂಬ ಬೇಸರ ಆಗಿದೆ. ಹಂಗಾಗಿ ಗ್ರಾಮಸ್ಥರೆಲ್ಲ ಒಂದಾಗಿದ್ದೀವಿ. ನೆಕ್ಸ್ಟು ಅವ್ರು ಹೇಳಿದ ಗಡುವಲ್ಲಿ ನಮಗೇನೋ ಈ ರಸ್ತೆ ಮಾಡ್ಕೊಳ್ಳಿದ್ದ ಪಕ್ಷದಲ್ಲಿ ಊರಿನವ್ರು ಜನ ಎಲ್ಲ ಸೇರಿ, ಹೋಬ್ಳಿ ಜನ ಎಲ್ಲ ಸೇರಿ ರಸ್ತೆ ತಡೆ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ಪ್ರತಿ ರೋಡಲ್ಲೇ ಕೂತ್ಕೊಂಡು ಧರಣಿ ಮಾಡ್ತೀವಿ. ಒಟ್ನಲ್ಲಿ ಡಬಲ್ ರೋಡ್ ಮಾಡ್ತೀವಿ ಅಂತ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಇನ್ಮೇಲಾದರೂ ಎಚ್ಚೆತ್ತುಕೊಂಡು ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕಿದೆ. ರಘುರಾಜ್, ನ್ಯೂಸ್ 18, ಕೋಲಾರ.